8ನೇ ತರಗತಿಯ ಕೋರ್ ವಿಷಯ ವಿಜ್ಞಾನ ವಿಷಯದಲ್ಲಿ ಸೇತುಬಂಧದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅದರ ಜೊತೆಗೆ ಕೀ ಉತ್ತರಗಳನ್ನು ಸಹಿತನೂ ಕೂಡ ತಂದಿದ್ದೀನಿ. ಸೊ ನಾವೆಲ್ಲ ವಿಷಯಗಳಲ್ಲಿನೂ ಕೂಡ ಹಾಕಿದ್ದೀವಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇರೆ ವಿಷಯಗಳ ಸೇತುಬಂಧದ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೋಡದೇ ಇದ್ದರೆ ಸೇತುಬಂಧ 2023-24 ಎಲ್ಲ ತರಗತಿಗಳಿಗೆ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಾವು 8ನೇ ತರಗತಿಯಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ಗಳಾಗಿರ್ಬೋದು, ಆಮೇಲೆ ನಿಮ್ಮ FA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ಹಾಕ್ತಾಯಿದ್ದೀವಿ. ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳನ್ನು ಮಾಡಲಿಕ್ಕೆ ಮರೆಯದಿರಿ. ವಿಜ್ಞಾನ ವಿಷಯದ ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಪ್ರಶ್ನೆ, ಕಾರ್ಬನ್ ಡೈಆಕ್ಸೈಡ್ನ ಅಣುಸೂತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಎರಡನೇ ಪ್ರಶ್ನೆ, ಅಣು ಎಂದರೇನು? ಮೊದಲಿಗೆ ಪ್ರಶ್ನೆ ಪತ್ರಿಕೆ ನೋಡೋಣ, ಆಮೇಲೆ ನಾನು ನಿಮಗೆ ಉತ್ತರಗಳನ್ನು ತೋರಿಸ್ತೀನಿ. ಪ್ರಶ್ನೆ 3, C6H12O6ನ ಸಾಮಾನ್ಯ ಹೆಸರು ಡ್ಯಾಶ್. 4, ಹಸಿರು ಸಸ್ಯಗಳು ಆಹಾರ ತಯಾರಿಸಿಕೊಳ್ಳುವ ಕ್ರಿಯೆ ಡ್ಯಾಶ್. ಪರಪೋಷಕ ಜೀವಿಗಳು ಎಂದರೇನು? ಮನುಷ್ಯರು ಉಸಿರಾಡಲು ಯಾವ ಅನಿಲ ಬೇಕು? 7, ನೀರಿನ ಅಣುಸೂತ್ರ ಡ್ಯಾಶ್. 8, ವಾತಾವರಣದಲ್ಲಿರುವ ಆಮ್ಲಜನಕದ ಶೇಕಡಾ ಪ್ರಮಾಣ ಡ್ಯಾಶ್. 9, ಗಾಳಿಯ ಘಟಕಗಳು ಯಾವುವು? 10, ನೀರು ಯಾವ ತಾಪದಲ್ಲಿ ಕುದಿಯುತ್ತದೆ? 11, ನೀರಿನ ಬೇರೆ ಬೇರೆ ಸ್ಥಿತಿಗಳನ್ನು ಹೆಸರಿಸಿರಿ. 12, ರೈಲು ಕಂಬಿಗಳ ನಡುವೆ ಸ್ವಲ್ಪ ಸ್ಥಳಾವಕಾಶ ಬಿಡಲು ಕಾರಣವೇನು? 13, ದರ್ಪಣಗಳ ಪ್ರಕಾರಗಳಾವವು? 14, ಶಬ್ದ ಮಾಲಿನ್ಯ ಅಂದರೆ ಏನು? 15, ಬೆಳಕಿನ ಕೃತಕ ಮೂಲಗಳನ್ನು ಹೆಸರಿಸಿರಿ. ಇಷ್ಟು 15 ನಾವೇನು ಮಾಡಿದ್ದೀವಿ ಅಂತಂದರೆ ಸೇತುಬಂಧದ ಸಾಫಲ್ಯ ಪರೀಕ್ಷೆಯಲ್ಲಿ ನಿಮ್ಮ ಬುನಾದಿ ಸಾಮರ್ಥ್ಯದ ಮೇಲೆ ಪ್ರಶ್ನೆಗಳನ್ನು ಸಿದ್ಧಪಡಿಸಿದ್ದೀವಿ. ಇನ್ನು ಇದೇ ಬುನಾದಿ ಸಾಮರ್ಥ್ಯದ ಈ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡಿದಾಗ ಮೊದಲಿಗೆ ಬರ್ತದ ಫಸ್ಟ್ ಆನ್ಸರ್ CO2. ಎರಡನೇದು 2 ಅಥವಾ ಹೆಚ್ಚು ಪರಮಾಣುಗಳು ಕೂಡಿ ಅಣುವಾಗುತ್ತವೆ. ಮೂರನೇದು ಗ್ಲೂಕೋಸ್. 4, ದ್ಯುತಿ ಸಂಶ್ಲೇಷಣೆ ಕ್ರಿಯೆ. 5, ಜೀವಿಗಳು ತಮ್ಮ ಆಹಾರಕ್ಕಾಗಿ ಇತರೆ ಜೀವಿಗಳನ್ನು ಅವಲಂಬಿಸೋದು. 6, ಆಮ್ಲಜನಕ. 7, ಹಲವು ಮಾಲಿನ್ಯಕಾರಕಗಳಿಂದ ನೀರಿನಲ್ಲಾಗುವ ಅನಪೇಕ್ಷಿತ ಬದಲಾವಣೆಗೆ ವಾಯು ಮಾಲಿನ್ಯ ಎನ್ನುವರು. 8, ಆಮ್ಲಜನಕ. 9, H2O. 10, 100 ಡಿಗ್ರಿ ಸೆಲ್ಸಿಯಸ್. 11, ಘನ, ದ್ರವ, ಅನಿಲ. 12, ಬೇಸಿಗೆಯ ಶಾಖದಿಂದ ವಿಕಸನಗೊಳ್ಳುವ ಕಾರಣ. 13, ಪೀನದರ್ಪಣ, ನಿಮ್ನದರ್ಪಣ ಹಾಗೂ ಸಮತಲ ದರ್ಪಣ. 14ನೆಯ ಉತ್ತರ ಅಹಿತಕರವಾದ ಶಬ್ದವೇ ಶಬ್ದ ಮಾಲಿನ್ಯ. 15, ಮೇಣದ ಬತ್ತಿ, ಟಾರ್ಚ್ ಇವೆಲ್ಲ ಏನಪ್ಪ ಅಂತಂದರೆ ಕೃತಕ ಬೆಳಕಿನ ಮೂಲಗಳೇ ಆಗ್ತವೆ. ಇಷ್ಟು ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ವಿಜ್ಞಾನದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಮಾದರಿ ಉತ್ತರಗಳನ್ನು ನೋಡಿದ್ದೀವಿ. ವಿಡಿಯೋವನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಬೇಕು. ನಿಮ್ಮ ರೆಗ್ಯುಲರ್ ಆಗಿರ್ತಕ್ಕಂಥ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ಪಾಠದ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದಾವೆ, ಅವುಗಳನ್ನು ಸಹಿತ ನೋಡಿ. ಸಿಗ್ತೀನಿ ಮತ್ತೆ ಹೊಸ ಭಾಗದ ಹೊಸ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿರಿ, ಓದ್ತಾ ಇರಿ. ಬಾಯ್.